ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಈ ದಿನದ ವಿಡಿಯೋದಲ್ಲಿ ಬಹಳ ರುಚಿಯಾಗಿರೋ ಹಾಗೆ ಹೆಚ್ಚು ಗ್ರೇವಿ ಬರುವಂಥ ಮಟನ್ ಸಾಂಬಾರ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು 1 kg ತೊಳೆದು ಸ್ವಚ್ಛ ಮಾಡ್ಕೊಂಡಿರುವಂಥ ಕುರಿ ಮಾಂಸ, 2 ಈರುಳ್ಳಿ, 1 ದೊಡ್ಡ ಬೆಳ್ಳುಳ್ಳಿ, 1.5 ಇಂಚು ಶುಂಠಿ, 2 ಇಂಚು ಚಕ್ಕೆ, 6 ಲವಂಗ, 7-8 ಕರಿಮೆಣಸು, ಇನ್ನು ಕಲ್ಲರ್ಗೆ 2-3 ಬ್ಯಾಡಗಿ ಮೆಣಸಿನಕಾಯಿ, 1 ಚಮಚ ಖಾರದ ಪುಡಿ, 2 ದೊಡ್ಡ ಚಮಚ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿಣ, ಇನ್ನು ಹಾಗೆ ಕೊಬ್ಬರಿ 4-5 ಇಂಚು, 1 ಟೀ ಸ್ಪೂನ್ ಗಸಗಸೆ ಹುರಿದಿಟ್ಕೊಂಡಿರೋವಂಥದ್ದು, ಕೊತ್ತಂಬರಿ ಸೊಪ್ಪು, ಮತ್ತು ಒಗ್ಗರಣೆಗೆ ಎಣ್ಣೆ, ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ, ಹಾಗೆ 1 ಟೊಮೆಟೊ. ಇವುಗಳಲ್ಲಿ ಯಾವ್ಯಾವುದನ್ನು ನಾವು ಹುರ್ಕೋಬೇಕು ಅಂತಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಕರಿಮೆಣಸು, ಬ್ಯಾಡಗಿ ಮೆಣಸಿನ್ಕಾಯಿ ಇವುಗಳನ್ನು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಕೆಂಪಗಾಗುವವರೆಗೆ ಹುರ್ಕೊಳ್ಳೋಣ. ಹುರ್ಕೊಂಡಿದ್ದು ಆದಮೇಲೆ ಸ್ವಲ್ಪ ಹೊತ್ತು ಇದನ್ನು ನಾವು ಆರಕ್ಕೆ ಇಡಬೇಕು. ಹುರಿಯೋದು ಅಂದರೆ ತುಂಬ ಕಪ್ಪಗಾಗಬಾರ್ದು, ಸ್ವಲ್ಪ ಕೆಂಪಗಾಗೋ ತನಕ ಕಮ್ಮನೆ ವಾಸನೆ ಬರೋವರೆಗೆ ಹುರ್ಕೋಬೇಕು. ಆ ಹುರ್ಕೊಂಡಿದ್ದನ್ನು ಆರೋ ತನಕ ಸೈಡಿಗೆ ಇಟ್ಕೋಬೇಕು. ಆರಿದ ನಂತರನೇ ಅದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಕುಕ್ಕರ್ನ ಇಟ್ಕೊಂಡು ಎಣ್ಣೆಯನ್ನು ಹಾಕೋಬೇಕು ಒಗ್ಗರಣೆಗೆ. ಇಲ್ಲಿ ಮಾಂಸದಲ್ಲಿ ಹೆಚ್ಚು ಕೊಬ್ಬಿನಾಂಶ ಇರೋದ್ರಿಂದ ನಾನು ಸ್ವಲ್ಪ ಕಡಿಮೆ ಎಣ್ಣೆಯನ್ನು ಬಳಸಿದ್ದೀನಿ. ಎಣ್ಣೆಗೆ ಇವಾಗ ಕಟ್ ಮಾಡಿಟ್ಕೊಂಡಿದ್ವಲ್ಲ ಈರುಳ್ಳಿ, ಅದನ್ನು ಸೇರಿಸ್ಬೇಕು. ಈರುಳ್ಳಿ ಕೆಂಪಗಾಗೋ ತನಕ ಹುರ್ಕೊಬೇಕು. ನಾವು ಯಾವಾಗಲೇ ಆಗಲಿ ಈರುಳ್ಳಿಯನ್ನು ಬೇಯಿಸಬೇಕಾದ್ರೆ ಉರಿನ ಸ್ವಲ್ಪ ಹೆಚ್ಚಿಗೆ ಇಟ್ಕೋಬೇಕು, ಇಲ್ಲದೆ ಹೋದರೆ ಈರುಳ್ಳಿ ನೀರು ಬಿಟ್ಕೊಳ್ಳುತ್ತೆ. ಈರುಳ್ಳಿ ಜೊತೆಗೆ ಕೆಂಪಗಾಗ್ತಾ ಇದ್ದ ಹಾಗೆ ಕಟ್ ಇಟ್ಕೊಂಡಿದ್ವಲ್ಲ ಟೊಮೆಟೊ, ಅದನ್ನು ಈಗ ಹಾಕ್ಕೊಂಡು ಬಾಡಿಸ್ತಾ ಹೋಗೋಣ. ಈರುಳ್ಳಿ ಮತ್ತು ಟೊಮೆಟೊ ಎರಡನ್ನೂ ಒಟ್ಟಿಗೆ ಸೇರಿಸಿ ಬಾಡಿಸ್ತಾ ಇರಬೇಕು. ಹೀಗೆ ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಎಣ್ಣೆಯಲ್ಲಿ ಸ್ವಲ್ಪ ಬೆಂದಿದೆ ಅಂತ ಅನಿಸಿದ್ದು ಆದಮೇಲೆ ಈಗ ನಾವು ತೊಳೆದು ಸ್ವಚ್ಛ ಮಾಡಿ ಇಟ್ಕೊಂಡಿದ್ವಲ್ಲ ಆ ಒಂದು ಮಾಂಸನ ಇದಕ್ಕೆ ಸೇರಿಸ್ಕೋಬೇಕು. ಅದಕ್ಕೆ ಉಪ್ಪು ಸೇರಿಸಬೇಕು. ಖಾರದ ಪುಡಿ ಸೇರಿಸ್ಕೋಬೇಕು. ಇದು ಎಲ್ಲದಕ್ಕೂ ಅಂಟ್ಕೊಳ್ಳೋ ಹಾಗೆ ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು. ಉರಿಯನ್ನು ಈ ಸಮಯದಲ್ಲಿ ಹೆಚ್ಚಿಗೆ ಇಟ್ಕೋಬೇಕು. ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡು ಹಾಗೆ ತಿರುಗಿಸ್ತಾ ಇರೋಣ. ಇದನ್ನು ಹೀಗೆ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಟ್ಟು ನಾವು ರುಬ್ಕೊಂಡಿದ್ವಲ್ಲ ಅದನ್ನೆಲ್ಲನೂ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ರುಬ್ಬಗಾಗಿದೆಯಾ ಅಂತ ಗಮನಿಸ್ಕೊಂಡು ಇವಾಗ ಇದಕ್ಕೆ ನಾವು ರುಬ್ಬಿದ್ದು ಆದಮೇಲೆ ಸೇರಿಸ್ಕೋಬೇಕು. ಇದನ್ನು ಕನಿಷ್ಠ 10 ನಿಮಿಷ ಆದರೂ ಈ ರೀತಿ ನಾವು ಬೇಯಿಸ್ಕೋಬೇಕು. ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ, ಪೀಸು ಕೂಡ ಸಾಫ್ಟಾಗಿ ಇರುತ್ತೆ. ಧನಿಯಾ ಪುಡಿಯನ್ನು ಸೇರಿಸೋಣ. ಧನಿಯಾ ಪುಡಿಯನ್ನು ಸೇರಿಸಿ ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ. ಹೀಗೆ ಚೆನ್ನಾಗಿ ಎಲ್ಲ ಕಡೆ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ತಾ ಹೋಗಬೇಕು. ತದನಂತರ ಈಗ ರುಬ್ಬಿದ್ವಲ್ಲ ಮಸಾಲೆ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ನೋಡ್ತಾ ಇದ್ದೀರಲ್ವ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ಗ್ರೇವಿನೂ ಬಿಟ್ಕೋತಾ ಇದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೆಚ್ಚಿಗೆ ನೀರು ಬಳಸಬಾರ್ದು, ಸ್ವಲ್ಪ ಪೀಸ್ ಮುಳುಗೋ ಅಷ್ಟು ಮಾತ್ರ ಮಸಾಲೆ ಇರಬೇಕು. ಇದನ್ನು 2 ಅಥವಾ 3 ವಿಷಲ್ಲು ಹಾಕಿಸ್ಕೋಬೇಕು. ಈಗ ಗಸಗಸೆ, ಕೊಬ್ಬರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ನುಣ್ಣಗೆ ರುಬ್ಕೊಬೇಕು. ಕೊತ್ತಂಬರಿ ಸೊಪ್ಪನ್ನ ಕೊನೆಯಲ್ಲಿ ಹಾಕ್ಕೋಬೇಕು. ಕೊಬ್ಬರಿ ಮತ್ತು ಗಸಗಸೆಯನ್ನು ನುಣ್ಣಗೆ ರುಬ್ಕೊಂಡಿದ್ದು ಆದಮೇಲೆ ಕೊನೆ ರೌಂಡ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೋಬೇಕು. ಈಗ ನೋಡಿ, ಕುಕ್ಕರು ಆರಿದ್ದಾಗಿದೆ. ಸಾಂಬಾರು ಕಲರ್ಫುಲ್ಲಾಗಿ ಎಣ್ಣೆ ಬಿಟ್ಕೊಂಡು ಸಿಲ್ಕಿ ಟೆಕ್ಸ್ಚರ್ನಲ್ಲಿ ಕಾಣಿಸ್ತಾ ಇದೆ ಅಲ್ವಾ.
ಬೆಂದಿದೆಯಾ ಪೀಸು ಅಂತ ಚೆಕ್ ಮಾಡ್ಕೋಬೇಕು. ಈಗ ಎರಡನೇ ಬಾರಿ ರುಬ್ಕೊಂಡಿದ್ವಲ್ಲ ಮಸಾಲೆ, ಕೊಬ್ಬರಿ, ಗಸಗಸೆ, ಕೊತ್ತಂಬರಿ ಸೇರಿಸಿ ಈಗ ಅದನ್ನು ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಒಂದು ಪಾಯಿಂಟ್ ಏನು ಅಂದರೆ, ಈ ಮಸಾಲೆ ಹಾಕಿದ್ದಾದಮೇಲೆ ತುಂಬ ಹೊತ್ತು ಬೇಯಿಸಲೂಬಾರ್ದು, ಯಾವುದೇ ಕಾರಣಕ್ಕೂ ವಿಜಿಲು ಮಾಡಿಸ್ಬಾರ್ದು. ಮತ್ತು ಈಗ ನೀರನ್ನು ಸೇರಿಸ್ಕೊಂಡು ನಿಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದು 7-8 ನಿಮಿಷ ಇದನ್ನು ಕುದಿಸಿದ್ರೆ ಸಾಕು. ಯಾವಾಗಲೂ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಮಾಡಿದ್ದ ಅಡುಗೆನ ನಾವು ತಕ್ಷಣ ಈ ರೀತಿ ಒಂದು ಸ್ಟೈನ್ಲೆಸ್ ಸ್ಟೀಲ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು. ಅದು ಆರೋಗ್ಯಕ್ಕೆ ಒಳ್ಳೆಯದು. ನೋಡ್ತಾ ಇದ್ದೀರಲ್ವ, ಒಳ್ಳೆ ರಾಗಿ ಬಿಸಿ ರಾಗಿ ಮುದ್ದೆ ಜೊತೆ ಸಾಂಬಾರು, ಈರುಳ್ಳಿ, ಹಾಗೆ ಸೈಡ್ಗೆ ಸೌತೆಕಾಯಿ ಚೆನ್ನಾಗಿ ಕಾಣಿಸ್ತಿದೆ. ರುಚಿನೂ ಕೂಡ ಅಷ್ಟೇ ಚೆನ್ನಾಗಿದೆ. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಖಂಡಿತ ಟ್ರೈ ಮಾಡ್ತೀರಾ ಅಲ್ವಾ?